ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ಝೋನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಬಂದು 25 ದಿನ ಮಾತ್ರ ಬಾಕಿ ಇದೆ ನಮ್ಮ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಗೆ. ನಿಮ್ಮ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ಜೊತೆಗೆ ನಿಮ್ಮಗಳಿಗೆ ರಿವಿಷನನ್ನು ಮಾಡಲಿಕ್ಕೆ ಇವಾಗ ಶುರು ಮಾಡಿರ್ತೀರಾ. ಸೊ ನಿಮ್ಮಗಳ ಜೊತೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಿಮ್ಮಗಳ ಜೊತೆ ನಾನು ರಿವಿಷನ್ ಕ್ಲಾಸನ್ನು ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಬಹಳಷ್ಟು ಜನ ಬೇಜಾರು ಮಾಡ್ಕೊಂಡೆಲ್ಲ ಕಮೆಂಟ್ ಮಾಡಿದ್ರಿ, ಸರ್ ನೀವು ಕ್ಲಾಸಸ್ಸನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ದಿನ ಆಯಿತು ಡೈಲಿ ಕ್ಲಾಸಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಆ ರೀತಿ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ. ಐ ಆಮ್ ಸಾರಿ ಫಾರ್ ದಟ್. ಕಾರಣ ಏನು ಅಂತ ಹೇಳಿದ್ರೆ, ನಾನು ಮೆಂಬರ್ಶಿಪ್ ತಗೊಂಡಿರೋರಿಗೆ ಕ್ಲಾಸನ್ನು ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಅದರಲ್ಲಿ ಬ್ಯುಸಿಯಾಗಿದ್ದೆ. ಸೊ ಇವತ್ತಿಗೆ ಮೆಂಬರ್ಶಿಪ್ ತಗೊಂಡಿರೋರಿಗೆ ಎಲ್ಲ ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ, ಸಿಲೆಬಸ್ ಮುಗಿದಿದೆ. ನಾಳೆಯಿಂದ ನನಗೆ ಆ ಜವಾಬ್ದಾರಿ ಇರೋದಿಲ್ಲ. ಸೊ ನಾಳೆಯಿಂದ ಖಂಡಿತವಾಗ್ಲೂ ಡೈಲಿ ನಾನು ಲೈವ್ ಬರ್ಬೋದು ನಿಮ್ಮ ಜೊತೆ. ರಾತ್ರಿ 9 ಗಂಟೆಗೆ ಪ್ರತಿದಿನ ಲೈವ್ ಬರ್ಬೋದು. ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ, 25 ದಿನದಲ್ಲಿ ಯಾವ್ಯಾವ ಕ್ಲಾಸನ್ನು ಯಾವ್ಯಾವ ದಿನ ಮಾಡ್ತೀನಿ, ರಿವಿಷನ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಮತ್ತು ಹಾಗೆ ಇಂಗ್ಲೀಷ್ ಕೂಡ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ರಿವಿಷನ್ ಕ್ಲಾಸಸ್ಸನ್ನು ಹೇಗೆ ಮಾಡ್ತೀನಿ ಅಂತ ಹೇಳ್ತಾ. ಸ್ನೇಹಿತರೆ, ಪ್ರತಿದಿನ ಡೈಲಿ ರಾತ್ರಿ 9 ಗಂಟೆಗೆ ಲೈವ್ ಇರುತ್ತೆ. ಸೊ ರಾತ್ರಿ 9 ಗಂಟೆಗೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗನ್ನು ಡೈಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಇದು. ಸೊ 9 PM ನೋಟ್ ಮಾಡ್ಕೊಳ್ಳಿ, 9 PM ಪ್ರತಿ ರಾತ್ರಿ 9 ಗಂಟೆಗೆ ಲೈವ್ ಬರ್ತೀನಿ. ಸೊ ಈ ಲೈವ್ ಕ್ಲಾಸಸ್ಸು ನಾಳೆಯಿಂದ ಶುರುವಾಗುತ್ತೆ. ಸೊ ಅಂದರೆ ನಾಳೆ ಅಂತ ಹೇಳಿದ್ರೆ 23 ಜನವರಿಯಿಂದ ಶುರುವಾಗುತ್ತೆ ನಾಳೆಯಿಂದ. ಸೊ ನಾಳೆಗೆ ಫಸ್ಟ್ ಚಾಪ್ಟರ್ ಬಂದು ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಷನ್. ಈ ಒಂದು ಚಾಪ್ಟರಲ್ಲಿ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂಥ ಪ್ರತಿ ಚಾಪ್ಟರಲ್ಲೂ SSC GD ಕಾನ್ಸ್ಟೇಬಲ್ 2023 ಪ್ರಶ್ನೆಗಳನ್ನು ತಗೋತೀನಿ. ಅದರ ಜೊತೆಗೆ ಕೆಲವು ಬೇಸಿಕ್ಸು ಮತ್ತು ಅಡ್ವಾನ್ಸ್ಡ್ ಕ್ವಶನು ಒಂದು ಪ್ರತಿ ಕ್ಲಾಸಲ್ಲೂ ಮಿನಿಮಮ್ 25ರಿಂದ 35 ಪ್ರಶ್ನೆಗಳನ್ನು ನಾನು ತಗೋತಾ ಇದ್ದೀನಿ ಸ್ನೇಹಿತರೆ. ಒಂದು ಲೈವ್ ಕ್ಲಾಸ್ ಬಂದರೆ 25 to 35 ಪ್ರಶ್ನೆಗಳಿರುತ್ತೆ. ಸೊ ಟೈಮರ್ ಇರುತ್ತೆ, ಜೊತೆಗೆ ನೀವೇ ಆನ್ಸರ್ ಮಾಡಬೇಕಾಗುತ್ತೆ ವಿತಿನ್ 1 ಮಿನಿಟ್ ಒಳಗಡೆ. ನೀವು ಆನ್ಸರ್ 1 ಮಿನಿಟ್ ಆದಮೇಲೆ ನಾನು ಅದನ್ನು ಸಾಲ್ವ್ ಮಾಡ್ತೇನೆ. ಆಲ್ಮೋಸ್ಟ್ 9ರಿಂದ ರಾತ್ರಿ 10:30 ತನಕ ಪ್ರತಿದಿನ ಡೈಲಿ ಲೈವ್ ಕ್ಲಾಸ್ ಬರ್ತೀನಿ. ಸೊ ದಟ್ ಪ್ರತಿದಿನ ಲೈವ್ ಕ್ಲಾಸ್ ಎಷ್ಟು ದಿನ ಬರ್ತೀನಿ ಅಂತ ಹೇಳಿದ್ರೆ, ಈ 25 ಡೇಸ್, ಸೊ ಮುಂದಿನ 25 ದಿನಗಳ ಕಾಲ ಒಂದು ದಿನ ತಪ್ಪಿಸ್ತೇನೆ ಲೈವ್ ಕ್ಲಾಸ್ ಬರ್ತೇನೆ. ಸಪೋಸ್ ಇಫ್ ಇಟ್ ಇನ್ ಕೇಸ್ ನಾನು ಏನಾದರೂ ಯಾವುದಾದ್ರೂ ದಿನದಲ್ಲಿ ಲೈವ್ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, 100% ಎಲ್ಲ ದಿನವೂ ಬರ್ತೀನಿ. ಇನ್ ಕೇಸ್ ಏನಾದರೂ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ದಿನದಲ್ಲಿ ರಾತ್ರಿ 9 ಗಂಟೆಗೆ ಅಟ್ಲೀಸ್ಟ್ ವಿಡಿಯೋ ಅಂತೂ ಅಪ್ಲೋಡ್ ಆಗಿರುತ್ತೆ. ಆ ಚಾಪ್ಟರ್ ಏನಿದೆ, ಈಗ 27ನೇ ತಾರೀಕು ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಇದೆ. ಸಪೋಸ್ ನಾನು 27ನೇ ತಾರೀಕು ಲೈವ್ ಬರಲಿಲ್ಲ ಅಂತ ಹೇಳಿದ್ರೆ, ಆ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಂಥ ರಿವಿಷನ್ ಕ್ಲಾಸ್ ವಿಡಿಯೋ ಅಂತೂ ಖಂಡಿತವಾಗ್ಲೂ 9 ಗಂಟೆಗೆ ಅಪ್ಲೋಡ್ ಆಗಿರುತ್ತೆ ನಿಮಗೆ. ಸೊ ಇಷ್ಟನ್ನು ಗ್ಯಾರಂಟಿ ನಾನು ಖಂಡಿತವಾಗ್ಲೂ ಕೊಡಬಲ್ಲೆ ನಿಮಗೆ. ಸೊ ಸ್ನೇಹಿತರೆ, ನಾನು ಹೇಳ್ದಂಗೆ ಪ್ರತಿ ಚಾಪ್ಟ್ರಲ್ಲೂ 25ರಿಂದ 35 ಪ್ರಶ್ನೆ. ಅದರಲ್ಲಿ ಬಹುತೇಕ 25 ಪ್ರಶ್ನೆ SSC GD ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರುವ ಟೈಪ್ ಕ್ವಶನ್ಸೇ ಆಗಿರುತ್ತೆ. ಇನ್ನೊಂದು 10 ಏನಾದರೂ ತುಂಬ ಇಂಪಾರ್ಟೆಂಟ್ ಇದ್ದು ಕೇಳಿಲ್ಲ, ಈ ಬಾರಿ ಕೇಳ್ಬೋದು ಅನ್ನುವಂಥ ಪ್ರಶ್ನೆಗಳನ್ನು ಒಂದು 10 ಪ್ರಶ್ನೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಲೈವ್ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 25 ದಿನದಲ್ಲಿ ಕರೆಕ್ಟಾಗಿ ನೀವು ಈ ಒಂದು ರಿವಿಷನ್ ಕ್ಲಾಸನ್ನು ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರೋದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ಸ್ನೇಹಿತರೆ, ನೋಡ್ತಾ ಬರೋಣ ಬನ್ನಿ ಯಾವ್ಯಾವ ದಿನ ಯಾವ್ಯಾವ ಕ್ಲಾಸನ್ನು ನಾನು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟು ಮ್ಯಾಥಮೆಟಿಕ್ಸ್ ನಂಬರ್ ಸಿಸ್ಟಮ್ ಮತ್ತು ಸಿಂಪ್ಲಿಫಿಕೇಷನು 23ನೇ ತಾರೀಕು, ಅಂದರೆ ನಾಳೆಗೆ ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಕ್ಲಾಸು ಲೈವ್ ಇರುತ್ತೆ ರಾತ್ರಿ 9 ಗಂಟೆಗೆ 23ನೇ ತಾರೀಕು. 24ಕ್ಕೆ ರೀಸನಿಂಗ್ನ ಮಿರರ್ ಇಮೇಜ್ ಇರುತ್ತೆ. 25ಕ್ಕೆ ಮ್ಯಾಥಮೆಟಿಕ್ಸ್ HCF ಆ್ಯಂಡ್ LCM, 26ಕ್ಕೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, 27ಕ್ಕೆ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್, 28ಕ್ಕೆ ಎಂಬೆಡೆಡ್ ಫಿಗರ್ಸ್, 29ಕ್ಕೆ ಪರ್ಸೆಂಟೇಜ್, 30ಕ್ಕೆ ಮಿಸ್ಸಿಂಗ್ ಟರ್ಮ್ ಸೀರೀಸ್, 31ಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ 1 ಫೆಬ್ರವರಿಗೆ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್. ಸೊ 2ನೇ ತಾರೀಕು ಫೆಬ್ರವರಿ ಡಿಸ್ಕೌಂಟು. ಸೊ ಡಿಸ್ಕೌಂಟನ್ನು ಕೆಲವರು ಕ್ಲಾಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಇಲ್ಲಿ ತೊಗೊಂಡಿದ್ದೀನಿ, ಎಲ್ಲವನ್ನು ಈ ಒಂದು ಕ್ಲಾಸಲ್ಲಿ ಕವರ್ ಮಾಡಿಕೊಡ್ತೇನೆ ಡಿಸ್ಕೌಂಟು. 3ನೇ ತಾರೀಕು ಬ್ಲಡ್ ರಿಲೇಷನ್ ಮಾಡ್ತಾ ಇದ್ದೀನಿ ರೀಸನಿಂಗಲ್ಲಿ. ಮತ್ತು ಟೈಮ್ ಆ್ಯಂಡ್ ವರ್ಕು 4ನೇ ತಾರೀಕು. ಸೊ 5ನೇ ತಾರೀಕು ಬಂದು ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್. 6ನೇ ತಾರೀಕು ಮೆನ್ಶುರೇಷನ್ ಕ್ಲಾಸಸ್ ಇರುತ್ತೆ. ಸೊ 7ನೇ ತಾರೀಕು ಸೀಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. 8ನೇ ತಾರೀಕು ಆವ್ರೇಜು. 9ನೇ ತಾರೀಕು ಮ್ಯಾಥಮೆಟಿಕಲ್ ಆಪರೇಷನು. 10ನೇ ತಾರೀಕು ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. 11ನೇ ತಾರೀಕು ಡಿಕ್ಷನರಿ ಆ್ಯಂಡ್ ವರ್ಡ್ ಸೀಕ್ವೆನ್ಸು. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು ಫೆಬ್ರವರಿ 12ಕ್ಕೆ ಇರುತ್ತೆ. ಫೆಬ್ರವರಿ 13ಕ್ಕೆ ಮಿಸ್ಸಿಂಗ್ ನಂಬರ್ ಇನ್ ಫಿಗರ್ಸ್ ಇರುತ್ತೆ.
ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಇದನ್ನು ಅಷ್ಟೇ ಕೆಲವರು ಸೊ ಇದನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇದನ್ನು ಫೆಬ್ರವರಿ 14ನೇ ತಾರೀಕು ಸೊ ಲೈವ್ ಕ್ಲಾಸಲ್ಲಿ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಕ್ವಶನ್ ಪೇಪರ್ ಮತ್ತು ಬೇಸಿಕ್ ಕ್ವಶನ್ಸ್ ಎಲ್ಲವನ್ನು ಮುಗಿಸ್ಕೊಡ್ತಾನೆ. ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮತ್ತು ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಇದನ್ನು ಅಷ್ಟೇ. ಸೊ ಕೆಲವರು ಮೆಂಬರ್ಶಿಪ್ ತೊಗೊಂಡಿರೋರು ಈ ಕ್ಲಾಸನ್ನು ಮಾಡಿಲ್ಲ ಅಂತ ಹೇಳ್ತಿದ್ರು, ಅವ್ರಿಗೂ ಕೂಡ ಸೊ ಈ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್, ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸು ಈ 14 ಮತ್ತು 16ನೇ ತಾರೀಕು 2 ಚಾಪ್ಟರನ್ನು ಸ್ವಲ್ಪ ಜಾಸ್ತಿ ಹೊತ್ತಾದರೂ ಪರವಾಗಿಲ್ಲ ಲೈವ್ ಕ್ಲಾಸು ಇದೆರಡನ್ನು ಅವತ್ತು ಕಂಪ್ಲೀಟ್ ಮಾಡಿಕೊಡ್ತೇನೆ. ಮತ್ತು ನೆಕ್ಸ್ಟ್ 15ನೇ ತಾರೀಕು ಡೈಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಕ್ಲಾಸ್ ಇರುತ್ತೆ. 17ನೇ ತಾರೀಕು ಪೇಪರ್ ಕಟ್ಟಿಂಗ್ ಮೇಲೆ ಕ್ಲಾಸಸ್ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಪಟ್ಟಂತಹ ಸೊ ಡೈಲಿ ಶೆಡ್ಯೂಲ್ಡ್ ಮಾಡಿರುವಂಥ ಕ್ಲಾಸಸ್ಸು. ಚಾಚು ತಪ್ಪದೆ ಆ ದಿನ ಈ ವಿಡಿಯೋಗಳು ಅಪ್ಲೋಡ್ ಆಗೇ ಆಗುತ್ತೆ. ದಯವಿಟ್ಟು ಡೈಲಿ 9 o'clockಗೆ ಲೈವ್ ಬಂದೇ ಬರ್ತೀನಿ. ನೀವು ರೆಡಿ ಇರಿ, ನಾನು ರೆಡಿ ಇರ್ತೀನಿ. ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಯಾಕಂದರೆ 25 ದಿನ ತುಂಬಾ ಕ್ರೂಷಿಯಲ್ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಖಂಡಿತ ನಾನು ಬಂದೇ ಬರ್ತೇನೆ ಪ್ರತಿನಿತ್ಯ. ಇಫ್ ಇನ್ ಕೇಸ್ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರು ಆ ದಿನದ ಕ್ಲಾಸ್ ಏನಿದೆ ಅದು ಆ ಎಲ್ಲ ಕ್ವಶನ್ಸ್ಗಳು 25ರಿಂದ 35 ಕ್ವಶನ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಅದನ್ನು ನೀವು ಸಾಲ್ವ್ ಮಾಡೋದ್ರ ಜೊತೆ ನೀವು ಕೂಡ ಆ ವಿಡಿಯೋನ ವಾಚ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಸೊ ಪ್ರತಿ ರಾತ್ರಿ 9 ಗಂಟೆಗೆ. ಸೊ ನೆಕ್ಸ್ಟು ಸರ್ ರೀಸನಿಂಗ್ ಹೇಳಿದ್ರಿ, ಮ್ಯಾಥಮೆಟಿಕ್ಸ್ ಹೇಳಿದ್ರಿ, ಬಟ್ ತಮ್ನೇಲಲ್ಲಿ ಇಂಗ್ಲೀಷ್ ಕೂಡ ಹಾಕಿದ್ರಿ. ನೀವು ಇಂಗ್ಲೀಷ್ ಏನು ಮಾಡ್ತೀರಾ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಾಳೆಯಿಂದನೇ ಇಂಗ್ಲೀಷ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ KZK ಸ್ಟಡಿ ಪಾಯಿಂಟ್ ಅಂತೇಳಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲು. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಈವನ್ ಇಂಗ್ಲೀಷಲ್ಲಿ ಕೂಡ ನಾನು ಬೆಳಿಗ್ಗೆ 7 ಗಂಟೆಗೆ ಪ್ರತಿದಿನ ಇಂಗ್ಲೀಷ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಟೋಟಲು 25 ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಸೊ ಈ 25 ವೀಡಿಯೋಸಲ್ಲಿ ಸ್ನೇಹಿತರೆ ಸೊ ಕಂಪ್ಲೀಟ್ ಸೊ ಮ್ಯಾಕ್ಸಿಮಮ್ ನಾನು ಎಷ್ಟು ಕವರ್ ಮಾಡ್ಕೊಡ್ಬೋದು ನಿಮಗೆ ಅಷ್ಟನ್ನು ಕವರ್ ಮಾಡಿಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಐಡಿಯಮ್ಸ್ ಆ್ಯಂಡ್ ಫೇಸಸ್ ಇರ್ಬೋದು, ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಗ್ರಾಮೆಟಿಕಲ್ ಎರರ್ ಇರ್ಬೋದು. ಫಸ್ಟು ನಿಮಗೆ ನಾಳೆ ಕ್ಲಾಸ್ ಸೊ ನಾಳೆ ಮತ್ತು ಸೊ 23, 24, 25 ಮಾಮೂಲಿ ಬೇಸಿಕ್ ಕ್ಲಾಸಸ್ಸನ್ನೇ ಅಪ್ಲೋಡ್ ಮಾಡ್ತೇನೆ. ಬಟ್ ಏನು 26, 27, 28 ಇದೆ, 26, 27, 28 ಕಂಪ್ಲೀಟು. ಸೊ ಈ 3 ದಿನದಲ್ಲಿ ನಿಮಗೆ ಸೊ ಗ್ರಾಮರನ್ನು ಮುಗಿಸ್ಕೊಡ್ತೇನೆ. ಸೊ ಬೇಸಿಕ್ ಗ್ರಾಮೆಟಿಕಲ್ ಎರರನ್ನು ನೀವು ಏನು ಕಂಡುಹಿಡಿತೀರಲ್ವಾ ಅದಕ್ಕೆ ಸಂಬಂಧಪಟ್ಟಂಥ ಸೊ ಗ್ರಾಮರ್ ಕಂಪ್ಲೀಟ್ ಬೇಸಿಕ್ ಗ್ರಾಮರ್, ಓಕೆನಾ, ಬೇಸಿಕ್ ಗ್ರಾಮರ್ ಕ್ಲಾಸಸ್ಸನ್ನು ಈ ಒಂದು 26, 27, 28 ಜನವರಿಯಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ಬೇರೆ ಟಾಪಿಕ್ಸ್ ಎಲ್ಲ ಏನಿದ್ದಾವೆ, ಸಿನಾನಿಮ್ಸು, ಅನಾನಿಮ್ಸು, ಜೊತೆಗೆ ಸೊ ಕ್ಲೋಸ್ ಟೆಸ್ಟು, ಇದ್ರ ಬಗ್ಗೆ ನಾವು ಬೇರೆ ದಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ 25 ಕ್ಲಾಸಸ್ಸನ್ನು 25 ವೀಡಿಯೋಸನ್ನು ನಾನು ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ಗೆ KZK ಸ್ಟಡಿ ಪಾಯಿಂಟ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ಇದರ ಒಂದು KZK ಸ್ಟಡಿ ಪಾಯಿಂಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನೀವು ಪ್ರಸ್ತುತ ಏನು ನೋಡ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇಂಗ್ಲೀಷ್ ಕ್ಲಾಸಸ್ಸನ್ನು ನೀವು ವಾಚ್ ಮಾಡ್ಬೋದು ನಾಳೆಯಿಂದ. ಸೊ 25 ಡೇಸ್ ಇದೆ, 25 ವೀಡಿಯೋಸು ಇಂಗ್ಲೀಷ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ರಾತ್ರಿ 9 ಗಂಟೆಗೆ 25 ದಿನದಲ್ಲೂ ಲೈವ್ ಬರ್ತೀನಿ. ಓಕೆ, ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ತುಂಬ ಜನ ಕೇಳ್ತಾಯಿದ್ರು ಸರ್ ಇಂಗ್ಲೀಷ್ ಕ್ಲಾಸ್ ಮಾಡಿ ನೀವು ಇಂಗ್ಲೀಷ್ ಕ್ಲಾಸೇ ಮಾಡಿಲ್ಲ ಅಂತೇಳಿ. ಸೊ ಐ ಆಮ್ ಸಾರಿ, ನನಗೆ ಗೊತ್ತಿದೆ. ಯಾಕಂದರೆ ನಾನು ಒಬ್ಬನೇ ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ರೀಸನಿಂಗು, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಮೂರನ್ನೂ ಒಬ್ಬನೇ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ನಾನು ಇನ್ನೂ ಸಿಲೆಬಸ್ ಮುಗಿಸಿರಲಿಲ್ಲ. ಸೊ ಇವಾಗ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಸೊ ನನಗೆ ಈಗ ರಿವಿಷನ್ ಮಾಡಲಿಕ್ಕೆ ಅಷ್ಟೇ ಇರುವಂಥದ್ದು. ರಿವಿಷನ್ ನಾನು ರಾತ್ರಿ 9 ಗಂಟೆಗೆ ಆರಾಮ್ಸೆ ರಿವಿಷನ್ ಮಾಡ್ಕೊತೀನಿ. ಮಾರ್ನಿಂಗ್ ಟೈಮ್ ನಿಮಗೆ 7 ಗಂಟೆಗೆ ನಾನು ಇಂಗ್ಲೀಷ್ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಇವಾಗ ಟೈಮ್ ಇದೆ. ಹಾಗಾಗಿ ನಾನು ಖಂಡಿತವಾಗ್ಲೂ ಇಂಗ್ಲೀಷ್ 25 ವೀಡಿಯೋಗಳನ್ನು ಮ್ಯಾಕ್ಸಿಮಮ್ ನೀವು ಅಟ್ಲೀಸ್ಟ್ ಒಂದು 20 ಕ್ವಶನ್ಗೆ 10ರಿಂದ 15 ಪ್ರಶ್ನೆಗಳನ್ನು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ 15ಅನ್ನಂತೂ ನೀವು ಅಟೆಂಡ್ ಮಾಡಬೇಕು ಇಂಗ್ಲೀಷನ್ನು. ಆ ರೇಂಜಿಗೆ ನಾನು ಅಷ್ಟೊಂದು ಆ ಲೆವೆಲ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಒಂದು KZK ಸ್ಟಡಿ ಪಾಯಿಂಟ್ ಆಗಿರ್ಬೋದು ಅಥವಾ ನಾಲೆಡ್ಜ್ ಝೋನ್ ಕರ್ನಾಟಕಕ್ಕಾದರೂ ಆಗಿರ್ಬೋದು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿನಿತ್ಯ ಡೈಲಿ ಲೈವ್ ಬರೋದ್ರಿಂದ ನಾನು ರಾತ್ರಿ 9 ಗಂಟೆಗೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಆ ಅಭಿಪ್ರಾಯವನ್ನು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ 7 o'clockಗೆ ಇಂಗ್ಲೀಷ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಹೊಸ ಅದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಚಾನಲ್ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತೇಳಿ ಇಂಗ್ಲೀಷ್ಗೋಸ್ಕರನೇ ಅದೊಂದು ಚಾನಲ್ನ ಮಾಡಿದ್ದೀನಿ.
ದಯವಿಟ್ಟು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾರ್ನಿಂಗ್ 7 o'clock ಇಂಗ್ಲೀಷ್ ಕ್ಲಾಸನ್ನು ನೋಡಿ ಅಂತ ಹೇಳ್ತಾ, ಜೊತೆಗೆ ನಾಳೆ ರಾತ್ರಿ 9 ಗಂಟೆಗೆ ನಾಳೆ 23 ಅಂದರೆ ನಾಳೆ, ಸೊ ಮಂಗಳವಾರ 23ನೇ ತಾರೀಕು ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಷನ್, ಸೊ ಈ ಒಂದು ಚಾಪ್ಟರ್ ಮೇಲೆ ಲೈವ್ ಬರ್ತಾ ಇದ್ದೀನಿ ನಾನು ರಾತ್ರಿ 9 ಗಂಟೆಗೆ ಅಂತ ಹೇಳ್ತಾ, ಸೊ ನಾಳೆ ರಾತ್ರಿ 9 ಗಂಟೆಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್.